ನಾವು ಸ್ಕ್ರೀನ್ ಮೇಲೆ ಇಷ್ಟೆಲ್ಲ ನಂಬರ್ಸ್ ನೋಡ್ತಾ ಇದ್ದೀವಿ, ಅಲ್ಲಿ ಕಾಂಗ್ರೆಸ್ದು ಬರೀ ಸಿಂಗಲ್ ಡಿಜಿಟ್ ಇದೆಯಲ್ಲ, ಬರೀ 10 ಕ್ರಾಸ್ ಮಾಡಲಿರೋದಕ್ಕೆ ಇದಕ್ಕೆ ತಮ್ಮ ಜಸ್ಟಿಫಿಕೇಶನ್ ಏನು? ಒಂದು ರಾಷ್ಟ್ರೀಯ ಪಕ್ಷದವ್ರು ಆಗಿಬಿಟ್ಟು ನಾವು ಸ್ಕ್ರೀನ್ ಮೇಲೆ ಅವಾಲಿಂದ ನೋಡ್ತಾ ಇದ್ದೀವಿ, ಎಲ್ಲೂ ಕಾಂಗ್ರೆಸ್ದು ಡಬಲ್ ಡಿಜಿಟ್ ಕಾಣಿಸ್ತಾನೇ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ ಬರೀ 2, ಇನ್ನು ಬೇರೆದ್ರೆಲ್ಲ ಅದೆಷ್ಟೆಷ್ಟು ನಂಬರ್ಸ್ಗಳು ಬಂದಿದೆಯೋ ಎಲ್ಲೂ ನಿಮ್ ಡಬಲ್ ಡಿಜಿಟ್ ಅಂತೂ ಕ್ರಾಸ್ ಆಗ್ತಾ ಇಲ್ಲ, ಆಗೋದೂ ಇಲ್ಲ. ಇದಕ್ಕೆ ತಮ್ಮ ಜಸ್ಟಿಫಿಕೇಶನ್ ಏನಿದೆ? ರಾಷ್ಟ್ರೀಯ ಪಕ್ಷ ಯಾವುದು? ಅಲ್ಲ ಮೇಡಮ್, ನಮ್ದು ರಾಷ್ಟ್ರೀಯವಾಗಿ ಪ್ರಾದೇಶಿಕ ಪಕ್ಷ ನಮ್ದು. ನೀವು ಹೇಳಿ, ನೀವು ಧೈರ್ಯವಾಗಿ ಉತ್ತರ ಇಲ್ವಾ ಅಥವಾ ನಿಮ್ಗೆ ಹೇಳಕ್ ಬರ್ತಾ ಇಲ್ವಾ? ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ವಿನ್ ಆಗ್ತಾ ಇದೆಯಲ್ಲ, ಏನ್ ಹೇಳ್ತಾ ಇದ್ದೀರಾ ನೀವು? ಆಯ್ತು, ನಮ್ಮ ಮನೆ ತೂತು ಏನಿದೆ ನೋಡೋಣ. ಏನ್ ಹೇಳಿ ಪಾಯಿಂಟ್ ಆಫ್ ಕ್ವಶನ್ ಏನು ಅಂತ ಹೇಳಿದ್ರೆ, ನೋಡಿ ಮೇಡಮ್, ನಾವು ಕೇಳ್ತಾ ಇರೋದು ನೀವೊಂದು ನ್ಯಾಷನಲ್ ಪಾರ್ಟಿ, ನಾವು ಅಂದ್ರೆ ತಾವುಗಳು ಆತ್ಮಾವಲೋಕನ ಮಾಡ್ಕೊಂಡು ನಮಗೆ ಜನತೆಗೆ ಉತ್ತರ ಕೊಡಿ. ಯಾಕಂದ್ರೆ ನಮ್ಮಂತ ಪ್ರಾದೇಶಿಕ ಪಕ್ಷಗಳು ಯೋಚನೆ ಮಾಡ್ಬೇಕಲ್ವಾ ಇನ್ನು ಮುಂದಿನ ದಿನಗಳಲ್ಲಿ. ನಾವಿರ್ಬೋದು, ಬೇರೆ ಇರ್ಬೋದು, ನೀವು ತಗೊಂಡಿರೋ ಬರೀ ಸಿಂಗಲ್ ಡಿಜಿಟ್ ನಂಬರ್ಸ್ಗೆ ಕಾರಣಗಳೇನು ಅಂತ ಕೇಳ್ತಾ ಇದ್ರಿ. ನಿಮಗೂ ಗೊತ್ತು, 1990 ನಂತರ ಕಮಂಡಲ್ ರಾಜಕಾರಣ ಭಾರತದಲ್ಲಿ ಯಾವ ರೀತಿಯಾಗಿ ವಿಭಜನಾತ್ಮಕವಾದಂತಹ ರಾಜಕಾರಣ, ಯಾವ ರೀತಿಯಾಗಿ ಕಮ್ಯುನಿಟಿಗಳ ಮಧ್ಯೆ ಒಡೆದಾಳುವ ರಾಜಕಾರಣ ಯಾವ ಎಲ್ಲ ಗೊತ್ತು. ಯಾವ್ದು ಮುಂಡಾಸ್ ಏನಂದ್ರಲ್ಲ, ಅದ್ಯಾವ್ದು ಮಂಡಲ್ ಮತ್ತು ಕಮಂಡಲ್ ಅದಲ್ಲ, ಯಾವ್ದೋ ಪ್ರಶ್ನೆಗೆ ಏನೋ ಉತ್ತರ ಕೊಡ್ತಾರೆ ಅನ್ನೋದಕ್ಕೆ ನೀವು ಒಂದು ಎಕ್ಸಾಂಪಲ್ ಹೇಳ್ತಿರಲ್ಲ, ಊಟ ಆಯ್ತಾ ಅಂದ್ರೆ ಮುಂಡಾಸ್ ಮೂವತ್ ಮಾಡ ಅಂತ ಆಗ್ತಿದೆ. ನಾನು ಹೇಳಿದ ಅಷ್ಟೇನೆ, ಅದ್ ನಿಮ್ಗೆ ಗೊತ್ತು. ಆಮೇಲೆ ವಿಭಜನಾತ್ಮಕ ರಾಜಕಾರಣ. ಮತ್ತೆ ನಾನು ಹೇಳುದು ಒಂದು ಸಿದ್ಧಾಂತ, ಹಿಂದುತ್ವ ಅನ್ನುವಂತ ಸಿದ್ಧಾಂತ. ನಿಜವಾದ ಹಿಂದೂಗಳು ಅದರಲ್ಲಿ ಇಲ್ಲ, ಅದನ್ನ ನಾನು ಹೇಳಿದ್ದು. ನಿಜವಾದ ಹಿಂದೂಗಳು ದ ಮೋಸ್ಟ್ ಸೆಕ್ಯುಲರ್ ಪರ್ಸನ್ಸ್, ಈವನ್ ಮೈನಾರಿಟಿ ಅವರು ಕೂಡ ಹಂಗಿಲ್ಲ. ಮೈನಾರಿಟಿ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಅಷ್ಟು ಒರಿಜಿನಲ್ ಹಾರ್ಟ್ಸ್ ಗಳು ನಿಜವಾದ ಹಿಂದೂಗಳು. ಹಿಂದೂ ಧರ್ಮನ ತೇಜೋದಯ ಮಾಡೋದು, ಅವಹೇಳನ ಮಾಡೋದ ತಪ್ಪು. ಅದೇ ರೀತಿನೇ ನರೇಶನ್ ಈಗ ಹಿಂದೂ ಧರ್ಮನ ಅವಹೇಳನ ಮಾಡೋದು ತಪ್ಪು ಸರ್. ಉದಯನಿಧಿ ಸ್ಟಾಲಿನ್ ಅವರು ಯಾವ ರೀತಿ ಹೇಳಿಕೆ ಕೊಟ್ರು, ಇದು ಒಂದು ಫಲಿತಾಂಶ, ಅವ್ರಿಗೆ ತಕ್ಕ ಪಾಠ, ತಕ್ಕ ಉತ್ತರ. ಅವ್ರು ಹೇಳಿದ್ರು ಸನಾತನ ಧರ್ಮನ ನಾವು ಕಿತ್ತೋಗಿತೀವಿ ಅಂತ ಹೇಳಿ. ಸೊ ಇದೆಲ್ಲ ಮತ್ತೆ ಜೊತೆನಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಅತಿ ಹೆಚ್ಚು ಅಲ್ಲಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಮತ್ತೆ ಓಲೈಕೆ ರಾಜಕಾರಣದ ಪ್ರತಿಫಲ. ಇವತ್ತು ಜನ ಬದಲಾವಣೆ ಬಯಸಿದ್ದಾರೆ. ಸೆಕೆಂಡ್ ಪಾರ್ಟ್ ಫಸ್ಟ್ ಪಾರ್ಟ್ ಹಿಂದೂಗಳನ್ನ ಅವರ ಭಾವನೆಗಳಿಗೆ ಹಲ್ಲೆ ಮಾಡುವಂಥದ್ದು ಅಥವಾ ಅವರ ದೇವರು ಪುರಾಣಗಳನ್ನ ಅವರು ಅವಹೇಳನ ಮಾಡುವಂಥದ್ದು ಕೆಲವರಿಗೆ ಒಂದು ಫ್ಯಾಷನ್ ತರ ಅನ್ಕೊಂಡು ಬಿಟ್ಟಿದ್ದಾರೆ. ಆಕ್ಚುಲಿ ತಪ್ಪು.